ನೀವಿರುವಂಥ ಲೈಫ್ ಸ್ಟೈಲು ಅಥವಾ ನೀವಿರುವಂಥ ಸಿಂಪ್ಲಿಸಿಟಿ ನೋಡಿನೇ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ಸರ್. ಹಾಗಾಗಿ 200 ಕಿಲೋಮೀಟರ್ ದೂರದಿಂದ ಹುಡ್ಕೊಂಡು ಬಂದಿದ್ದೀನಿ. ಬದುಕನ್ನು ನೋಡಿದ್ರೆ ಖಾಲಿ ಚಪ್ಪಲಿ ಹಾಕಲ್ಲ, ಕೆಲವೊಂದು ಕೇಕ್ಗಳನ್ನು ಕೊಟ್ಟರೆ ತಿನ್ನಲ್ಲ, ಅಥವಾ ಬೇಕ್ರಿ ಐಟಮ್ಸ್ಗಳನ್ನು ನೀವು ಮುಟ್ಟೋದೇ ಇಲ್ಲ ಅನ್ನೋದು ಗೊತ್ತಾಯಿತು. ಮತ್ತು ತುಂಬ ಸಿಂಪಲ್ ಆಗಿದ್ದೀರಾ. ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಿ ಆಯಿತು, ಬೆಂಗಳೂರಲ್ಲಿ ಡಿಗ್ರಿ ಆಯಿತು, ಅಲ್ಲಿ ನನ್ನ ಸ್ವಂತ ವ್ಯವಹಾರ ಇತ್ತು. ಅದೆಲ್ಲ ಬಿಟ್ಟು ಅಲ್ಲೇ ಕೃಷಿ ಪ್ರಾರಂಭ ಮಾಡಿದ್ವಿ, ಗೋ ಸಾಕಣೆ ಅಲ್ಲೇ ಪ್ರಾರಂಭ ಮಾಡಿದ್ವಿ. ಕನಿಷ್ಠ ಅಂದ್ರೆ ಇಲ್ಲಿ 10 ಜನಕ್ಕೆ ಕೆಲಸ ಕೊಡಬಲ್ಲೆ, 10 ಜನಕ್ಕೆ ಉದ್ಯೋಗವನ್ನ ನಾನು ಕೊಡಬಲ್ಲೆ. ಕರೆದ್ರೆ ಯಾರು ಒಬ್ರು ಬರೋದಿಲ್ಲ. ಈಗ ಸುಮಾರು 40 ಗೋವುಗಳನ್ನ ನಾವು ಒಬ್ಬರೇ ನೋಡ್ತಾ ಇದ್ವಿ. ನಮ್ಮ ಕೆಲಸನ ನಾವು ನಮ್ಮ ಮನೆಯಲ್ಲಿ ಸರಿಯಾಗಿ ಮಾಡ್ಕೊಂತ ಹೋದ್ರೆ ಯಾವುದೂ ಕಷ್ಟ ಅಲ್ಲ. ನೀವು ಹೇಳ್ದಂಗೆ ಎಲ್ಲಾ ಕಡೆ ಚಪ್ಪಲಿ ಹಾಕೊಂಡು ನಾವು ಓಡಾಡ್ತಾ ಇದ್ರೆ ಸುಮ್ಮನೆ ಒಂದು ಹೆಜ್ಜೆನೂ ಕೂಡ ಅವ್ರಿಗೆ ನಡಿಲಿಕ್ಕಾಗಲ್ಲ. ನಾವು ಎಂತ ಕಲ್ಲು ಮುಳ್ಳು ಬೆಟ್ಟ ಇದ್ರು ನಾವು ಕಲ್ದ ಕಾಲು ನಡಿಬಲ್ಲೆ. ಮತ್ತೆ ನಾನು ನಗರದಲ್ಲಿದ್ದಾಗೆಲ್ಲ ಬಳಸಿದ್ದೇನೆ. ಈಗ ಒಂದು 4 ವರ್ಷ ಆಯ್ತು. ಮತ್ತೆ ಆ ಚಪ್ಪಲಿಗಳು ನಾವೇನು ಹೇಳ್ತೇವೆ ಅದನ್ನ ಮಾಡ್ಲಿಕ್ಕೆ ಬಳಸಬಹುದಾದಂತಹ ಒಂದು ಏನು ವಸ್ತುಗಳಿದೆ ಅದು ನಿಷಿದ್ಧ ಮುಟ್ಟಲಿಕ್ಕೂ ಅಂತ ಅನ್ನಿಸ್ತು. ಸುಮಾರು ಈ ಪ್ರಾಣಿಯ ಕೊಬ್ಬು, ಪ್ರಾಣಿಯ ಚರ್ಮ ಇದನ್ನೆಲ್ಲವನ್ನು ಬಳಸ್ತಾರೆ. ಅದು ಹೇಗೆ ಅಂದ್ರೆ ಇವತ್ತು ಮೊದಲು ಸಹಜವಾಗಿ ಮೃತವಾದಂತಹ ಪ್ರಾಣಿಗಳಿಂದ ತೆಗೆದು ಅದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ಹತ್ಯೆ ಮಾಡಿ ಮಾಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ಅದು ದೋಷ ಪೂರಕ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನ ಬಳಸೋದು ನಿಷಿದ್ಧ ಅಂತ ಅನ್ಸಿ ಬಳಸೋದು ಬೇಕು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿಂದ ಸರಿಸುಮಾರು 200 ಕಿಲೋಮೀಟರ್ ದೂರದಲ್ಲಿ ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನು ಹುಡ್ಕೊಂಡು ಬಂದಿದ್ದೀನಿ. ಅವರು ಕಾಲಿಗೆ ಚಪ್ಪಲಿ ಹಾಕಲ್ಲ, ಪಂಚೆ ಬಿಟ್ಟರೆ ಬೇರೆ ಉಡಲ್ಲ ಅಂತ ಅನಿಸುತ್ತೆ. ಜೊತೆಗೆ ಜೀವನದ ಪ್ರೀತಿ ಇದೆಯಲ್ಲ, ಅದನ್ನು ನಾವು ಲಕ್ಸುರಿಯಾಗಿಯೇ ಕಳಿಬೇಕು ಅನ್ನೋದಿಲ್ಲ. ತುಂಬ ಸಿಂಪಲ್ ಆಗಿ ಕೃಷಿಯ ಚಟುವಟಿಕೆಗಳಲ್ಲಿ ಇದ್ದು ಗೋವುಗಳನ್ನು ಸಾಕಿ ಅವರ ಜೀವನದ ಒಂದು ಮಜಲುಗಳನ್ನು ನಾನು ವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಹಾಗಾಗಿ ಆ ವ್ಯಕ್ತಿ ತುಂಬ ವಿಶೇಷ ಅಂತ ಅನ್ನಿಸ್ತು. ನನ್ನ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ಈ ಕಾರ್ಯಕ್ರಮವನ್ನು ನೀವು ಕಂಪ್ಲೀಟಾಗಿ ನೋಡಿ ಇನ್ನೊಬ್ಬರಿಗೂ ತಲುಪಿಸಿ. ಯಾಕಂತ ಹೇಳಿದ್ರೆ ನಾವು ಸಿಂಪಲ್ಲಾಗಿ ಬದುಕೋದು ಅಷ್ಟು ಈಸಿ ಆಗಿರುವಂಥ ಪ್ರಮೇಯ ಅಲ್ಲ ಅದು. ಹಾಗಾಗಿ ಶ್ರೀ ಗುರು ಅವರನ್ನು ಇವತ್ತು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಇರುವಂಥ ಲೈಫ್ ಸ್ಟೈಲು ಅಥವಾ ನೀವಿರುವಂಥ ಸಿಂಪ್ಲಿಸಿಟಿ ನೋಡಿನೇ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ಸರ್. ಹಾಗಾಗಿ 200 ಕಿಲೋಮೀಟರ್ ದೂರದಿಂದ ಹುಡ್ಕೊಂಡು ಬಂದಿದ್ದೀನಿ. ಈ ಕಾರ್ಯಕ್ರಮ ಇದೆಯಲ್ಲ, ಇದು 1 ಎಪಿಸೋಡ್ ಆಗುತ್ತೋ 2 ಎಪಿಸೋಡ್ ಆಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ ಈ ಡಿಜಿಟಲ್ ಇರೋವರೆಗೆ ಇರಿಸ್ತೀವಿ ಸರ್ ನಾವು, ಅದಂತೂ ಸತ್ಯ. ನಿಮ್ಮ ಬದುಕನ್ನು ನೋಡಿದ್ರೆ ಖಾಲಿ ಚಪ್ಪಲಿ ಹಾಕಲ್ಲ, ಕೆಲವೊಂದು ಕೇಕ್ಗಳನ್ನು ಕೊಟ್ಟರೆ ತಿನ್ನಲ್ಲ, ಅಥವಾ ಬೇಕ್ರಿ ಐಟಮ್ಸ್ಗಳನ್ನು ನೀವು ಮುಟ್ಟೋದೇ ಇಲ್ಲ ಅನ್ನೋದು ಗೊತ್ತಾಯಿತು. ಮತ್ತು ತುಂಬ ಸಿಂಪಲ್ ಆಗಿದ್ದೀರಾ. ಇದೆಲ್ಲ ಬಂದಿದ್ದು ಹೆಂಗೆ ನಿಮಗೆ? ಯಾಕೆ ಈ ರೀತಿಯ ಬದಲಾವಣೆಗಳನ್ನು ನೀವು ಮಾಡಿಕೊಂಡ್ರಿ? ಇಲ್ಲ, ನಾವು ಬದಲಾವಣೆ ಆಗಿಲ್ಲ. ಈ ಸಮಾಜ ಏನು ಬದಲಾಗ್ತದೆ ಅದ್ರ ಜೊತೆ ನಾವು ಬದಲಾಗ್ತಾ ಇಲ್ಲ. ಓಕೆ. ಅಂದರೆ ಹಿಂದೆ ನಮ್ಮಲ್ಲಿ ಹೇಗೆ ಬದುಕ್ತಾ ಇದ್ರು, ನಮ್ಮ ತಂದೆ ತಾಯಿಗಳಿರ್ಬೋದು, ಅಜ್ಜಿ ತಾತಂದಿರ್ಬೋದು, ನಮ್ಮ ಪೂರ್ವಿಕರು ಹೇಗೆ ಬದುಕ್ತಾ ಇದ್ರು, ಹೀಗೆ ನೋಡೋದಾದ್ರೆ ಇವತ್ತು ಏನು ಆಧುನಿಕತೆ ಅನ್ನೋ ಒಂದು ಹೆಸರಿನ ಮೇಲೆ ಎಲ್ಲ ಒಂದು ರೀತಿ ಜನ ತಪ್ಪು ಹೆಜ್ಜೆ ಇಡ್ತಾ ಇದ್ದಾರ ಅಂತ ಹೇಳಿ. ಹೌದು. ಎಲ್ಲ ವೇಗ ವೇಗ ಅಂತೇಳಿ ಯಾವುದರಲ್ಲಿ ವೇಗವಾಗಬೇಕು ಅದರಲ್ಲಿ ವೇಗ ಆಗ್ತಾ ಇಲ್ಲ. ಏನು ನಮ್ಮ ಲೈಫ್ ಸ್ಟೈಲ್ ಅಂತ ನೀವೇನು ಹೇಳಿದ್ರಲ್ಲ, ನಮ್ಮ ಜೀವನಕ್ಕೆ ಸುಲಭೀಕರಣಕ್ಕೆ ನಾವು ಹೊಂದ್ಕೊಳ್ತಾ ಇದ್ದೇವೆ. ಯಾವ್ದು ಸುಲಭ ಆ ಕಡೆ ನಾವು ಹೋಗ್ತಾ ಇದ್ದೇವೆ. ಅದಲ್ಲ, ನಾವು ಶ್ರಮ ಪಡದೆ ಜೀವನ ಇಲ್ಲ. ಅದರಲ್ಲೂ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ನಮ್ಮ ರೈತನ ಜೀವನದಲ್ಲಿ ಇದು ಮೊದಲೇ ಇದನ್ನ ಶ್ರಮಿಕ ವರ್ಗ ಅಂತ ನಾವು ಕರಿತೇವೆ. ಶ್ರಮಿಕ ವರ್ಗದಲ್ಲಿ ನಾವು ಶ್ರಮ ಪಟ್ಟೆ ಎಲ್ಲವನ್ನೂ ನಾವು ಪಡ್ಕೋಬೇಕು. ಶ್ರಮ ಇಲ್ಲದೆ ಎಲ್ಲವೂ ಬೇಕು ಅಂತ ನಾವು ಬಯಸೋದಾದ್ರೆ ಇವತ್ತು ಆಧುನಿಕವಾಗಿ ಸುಮಾರು ಮಾರ್ಗಗಳಿದೆ. ಸೊ ಆ ಮಾರ್ಗಗಳಲ್ಲಿ ಹೋಗೋದ್ರಿಂದ ಅಪಾಯ ಜಾಸ್ತಿ ಅಂತ ಅನ್ನಿಸ್ತು ನಮ್ಗೆ. ಒಂದಷ್ಟು ಸಹಜವಾಗಿ ಸಾಂಪ್ರದಾಯಿಕವಾದ ಬದುಕನ್ನ ನಾವು ಬದುಕಬೇಕು ಅನ್ನಿಸ್ತು. ಹಾಗಾಗಿ ಹಿಂದೆ ನಮ್ಮಲ್ಲಿ ಏನು ಇದು ಯಾವುದು ಇವತ್ತು ಹೊಸದು ಬಂದಿದ್ದಲ್ಲ, ಎಲ್ಲದಕ್ಕೂ ಒಂದು ಪೂರ್ವ ಸಂಸ್ಕಾರ ಇರಬೇಕು ಅಂತ ಹೇಳುತ್ತೆ. ನಮ್ಮ ಮನೆಯಲ್ಲಿ ನನ್ನ ಅಜ್ಜಿ ತಾತ ಹೇಗ್ ನಡ್ಕೊಂಡ್ರು, ನಮ್ಮ ತಂದೆ ತಾಯಿ ಹೇಗ್ ನಡ್ಕೊಂಡ್ರು, ಇದನ್ನೆಲ್ಲ ನೋಡಿ ಇದನ್ನ ನಾವು ಚಿಕ್ಕಂದಿನಿಂದ ನೋಡಿದ್ರಿಂದ ನಮ್ಗೆ ಈ ಆಧುನಿಕ ಜಗತ್ತಿಗಿಂತ ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾವೊಂದಷ್ಟು ಆ ಸಾಂಪ್ರದಾಯಿಕ ಮಾರ್ಗದಲ್ಲಿ ಹೋಗೋದು ಅಂತ ಹೇಳಿ ನಿಶ್ಚಯ ಮಾಡಿ ಕಳೆದ 7-8 ವರ್ಷದಿಂದ ನಾನು ಬೆಂಗಳೂರಲ್ಲಿ ಉದ್ಯಮ ಮಾಡ್ತಾ ಇದ್ವಿ. ಬೆಂಗಳೂರಲ್ಲಿ ಇದ್ರಿ ಅನ್ನೋದು ಕೇಳ್ಪಟ್ಟೆ ನಾನು. ಹೌದೌದು. ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದೆ. ಈಗ ನಂದು ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಿ ಆಯ್ತು, ಬೆಂಗಳೂರಲ್ಲಿ ಡಿಗ್ರಿ ಆಯ್ತು, ಅಲ್ಲಿ ನನ್ನ ಸ್ವಂತ ವ್ಯವಹಾರ ಇತ್ತು. ಅದೆಲ್ಲ ಬಿಟ್ಟು
ಅಲ್ಲೇ ಕೃಷಿ ಪ್ರಾರಂಭ ಮಾಡಿದ್ವಿ, ಗೋ ಸಾಕಣೆ ಅಲ್ಲೇ ಪ್ರಾರಂಭ ಮಾಡಿದ್ದು. ಓಕೆ. ಕಳೆದ 2.5 ವರ್ಷ ಆಯ್ತು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದು. ಹಾ 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 ಹಾ. ಬೆಂಗಳೂರಲ್ಲೇ ಒಂದು 20 ಗೋಗಳನ್ನ ಬೆಂಗಳೂರಲ್ಲೇ ಸಾಕೊಂಡಿದ್ದೆ. ಓಕೆ. ಅಲ್ಲೇ ಒಂದು 20 ಎಕರೆ ಕೃಷಿನೂ ಕೂಡ ಮಾಡ್ತಾ ಇದ್ದೆ. ಇದೆಲ್ಲ ಮಾಡೋದು ಅಂತ ಹೇಳಿದ್ರೆ ತುಂಬಾ ಖರ್ಚುಗಳಾಗುತ್ತೆ, ಕಷ್ಟ ಇದೆ ಅನ್ನೋಂತ ನಮ್ಮ ಯುವಕರು ಹೇಳ್ತಾರೆ, ಯಂಗ್ಸ್ಟರ್ಸ್ಗಳೆಲ್ಲ ಹೇಳ್ತಾರೆ, ಇದೆಲ್ಲ ಸಾಧ್ಯ ಇಲ್ಲ ಗುರು ಅಂತ. ಸೊ ಅಂಥವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಅಂತ? ಖಂಡಿತ ಇಲ್ಲ. ನೋಡಿ, ಇವತ್ತೇನಾಗಿದೆ ಅಂದ್ರೆ ಮನೆಯಲ್ಲಿ 4 ಜನ ಇರ್ತಾರೆ. 4 ಜನದಲ್ಲಿ ಇಬ್ಬರೆಲ್ಲ ಹೊರಗೆ ಓದ್ಲಿಕ್ಕೆ ಕಳಿಸಿರ್ತಾರೆ, ಒಬ್ಬರು ಮನೇಲಿ ಟಿವಿ ಮುಂದೆ ಕೂರ್ತಾರೆ, ಇನ್ನು ಒಬ್ಬ ಏನ್ ಕೆಲಸ ಮಾಡ್ತಾನೆ, ಅವನಿಗೆ ಕೆಲಸದವ್ರು ಸಿಗಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಇದಾಗಿದೆ, ಕೆಲಸದವ್ರು ಸಿಗಲ್ಲ. ಯಾಕಂದ್ರೆ ತನ್ನ ಮನೆಯಲ್ಲಿರೋರು ಯಾರು ಕೆಲಸ ಮಾಡೋದಿಲ್ಲ. ಹಾಗಾಗಿದೆ. ಅಂದ್ರೆ ಹಿಂದೆ ಹಳ್ಳಿಗಳ ಕಡೆ ಹೀಗಿತ್ತು. ಹೇಗೆ ಅಂದ್ರೆ ಒಬ್ಬನ ಮನೆ ಕೆಲ್ಸಕ್ಕೆ ಹೋದ್ರೆ ಅಕ್ಕಪಕ್ಕ 4 ಜನ ಹೋಗ್ತಾ ಇದ್ರು, ಅವ್ರು ಸೇರಿ 4 ಮನೆಯವ್ರು ಸೇರಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಅವ್ರ ಮನೆ ಕೆಲಸ ಇದ್ದಾಗ ಇವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ರು. ಆ ಹಳ್ಳಿಯವ್ರು ಆ ಹಳ್ಳಿಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತೇನಂದ್ರೆ ಇವತ್ತು ಅದು ಯಾವ ದುರ್ದೈವನೂ ಗೊತ್ತಿಲ್ಲ, ಇವತ್ತು ಸರ್ಕಾರದಲ್ಲಿ ಸವಲತ್ತುಗಳು ಅತಿ ಆಯ್ತು ಅಥವಾ ಅವಶ್ಯಕತೆ ಮೀರಿ ಸಿಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಇವತ್ತು ಯಾರು ಹೋದ್ರೂ ಮನೇಲಿ ಆರಾಮಾಗಿ ಕೂತಿರ್ತಾರೆ, ಕೆಲ್ಸಕ್ಕೆ ಬರ್ಲಿ. ನೋಡಿ, ಈಗ ನನ್ನಲ್ಲಿ ಈಗ 40-50 ಹೋಗಿದ್ದೆ, ನಾನು ಕನಿಷ್ಠ ಅಂದ್ರೆ ಇಲ್ಲಿ 10 ಜನಕ್ಕೆ ಕೆಲಸ ಕೊಡಬಲ್ಲೆ, 10 ಜನಕ್ಕೆ ಉದ್ಯೋಗವನ್ನ ನಾನು ಕೊಡಬಲ್ಲೆ. ಕರೆದ್ರೆ ಯಾರು ಒಬ್ರು ಬರೋದಿಲ್ಲ. ಈಗ ಸುಮಾರು 40 ಗೋವುಗಳನ್ನ ನಾವು ಒಬ್ಬರೇ ನೋಡ್ತಾ ಇದ್ದೇವೆ. ಸಗಣಿ ಗಂಜಲ ಹಾಕೋದಿರ್ಬೋದು, ಮೇವು ಹಾಕೋದಿರ್ಬೋದು, ಹೊರಗೆ ಕರ್ಕೊಂಡು ಹೋಗೋದಿರ್ಬೋದು. ಈ ಕೊಟ್ಟಿಗೆ ಕೆಲಸ ಎಲ್ಲ ಸುಮಾರು ನಾವು ಒಬ್ಬನೇ ಸಮಯ ಸಿಕ್ಕ ಮಾಡ್ಕೊಳ್ತೀನಿ. ಆ ಕೆಲ್ಸಕ್ಕೂ ಕೂಡ ಬರೋದಿಲ್ಲ. ಅದು ಯಾರಾದ್ರೂ ಒಬ್ಬ ಬರೋಂತ ಸಿಕ್ಕಿದ್ರ ಅವ್ರ ಕೆಲ್ಸಕ್ಕೆ ಮುಂಚೆ ಹಣ, ಅವ್ರಿಗೇನು ಹಣ ಬೇಕು, ಇಷ್ಟು ಕೊಡ್ತೀರಾ ಅಷ್ಟು ಕೊಡ್ತೀರಾ ಹೆಚ್ಚು ಕೇಳೋದು, ಅವ್ರನ್ನ ಕರೀಲೇಬಾರ್ದು, ನಾವು ಉನ್ಸ್ಬೇಕು. ಆ ರೀತಿ ಇದ್ದಾರೆ ಜನ. ಅಂದ್ರೆ ಅದಕ್ಕೆ ಈಗ ನಮ್ಮ ಕೆಲಸನ ನಾವು ಸಾಧ್ಯವಾದಷ್ಟು ನಾವೇ ಮಾಡ್ಕೊಂಡು ಹೋಗೋಣ ಅಂತೇಳಿ ಈಗ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತೆ ಜನರಷ್ಟೇ, ಈಗ ನೀವು ಹೇಳಿದ್ರಲ್ಲ, ನಮ್ಮ ಕೆಲಸನ ನಾವು ನಮ್ಮ ಮನೆಯಲ್ಲಿ ಸರಿಯಾಗಿ ಮಾಡ್ಕೊಂತ ಹೋದ್ರೆ ಯಾವುದೂ ಕಷ್ಟ ಅಲ್ಲ. ಈಗ ನಾನೊಬ್ಬ ಸುಮಾರು ನಮ್ದೊಂದು 2 ಎಕರೆ ಒಂದು 5 ಎಕರೆ ಕೃಷಿನ ಮಾಡ್ಕೊಂಡು ಈ 40-50 ಗೋವುಗಳನ್ನ ಸಾಕೊಂಡು ನನಗೆ ಆರಾಮಾಗಿರ್ಬಲ್ಲೆ. ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನನಗೆ ಇನ್ನೊಂದಷ್ಟು ಜಾಗ ವಿಸ್ತಾರವಾಗಿದ್ರೆ ನಾನು ಒಬ್ಬನೇ ನನಗೆ 100 ಗೋವುಗಳನ್ನ ಸಾಕೋ ಸಾಮರ್ಥ್ಯ ಇದೆ. ಇದುವರೆಗೆ 65 ಆಗಿತ್ತು, 65ರವರೆಗೆ ಸಾಕಿದ್ದೀನಿ ನಾನು. ಅದೊಂದಷ್ಟು ಬೇರೆಯವರಿಗೆ ಸಾಕ್ಲಿಕ್ಕೆ ಕೊಟ್ಟದ್ದು, ಒಂದಷ್ಟು ಮೃತ ಆಗಿದ್ದೆಲ್ಲ ಇದೆ. ಸದ್ಯಕ್ಕೆ ನನಗೆ 65 ಗೋವುಗಳು ನಾನು ಒಬ್ಬನೇ ನೋಡ್ಕೊಂಡಿದ್ದೇನೆ. ನನಗೆ ಇನ್ನೊಂದಷ್ಟು ಸ್ಥಳಾವಕಾಶ ಅಂದ್ರೆ ನಮ್ದು ಜಾಗ ಕಡಿಮೆ ಇದೆ, ಸ್ವಲ್ಪ ಸ್ಥಳಾವಕಾಶ ಇದ್ರೆ ನನ್ನ ಕೈಯಿಂದ ಒಬ್ಬನ ಕೈಯಿಂದ 100 ಗೋವು ಸಾಕ್ಲಿಕ್ಕೆ ನನಗೆ ಸಾಮರ್ಥ್ಯ ಇದೆ. ಅಲ್ಲ, ನಾನು ಇಲ್ಲಿಗೆ ಬಂದಾಗ ನೋಡಿದೆ ಅವುಗಳು ತೋರಿಸುವ ಪ್ರೀತಿ ಮತ್ತೆ ನಿಮ್ಮನ್ನ ಬಿಡದೆ ಬೆಂಬಲಿಸೋದು, ಬೆಂಬಿಡದೆ ಬರ್ತಾ ಇದ್ದವು ಅವು. ಅಲ್ಲ ಅಂದ್ರೆ ನಾವು ಅವ್ರ ಜೊತೆ ಹೇಗ್ ನಡ್ಕೊಳ್ತೀವಿ ಆಗ ಅವ್ರು ನಮ್ ಜೊತೆ ಇರ್ತವೆ. ಈಗ ನೋಡಿ, ಈಗ ಬೇರೆಯವರೆಲ್ಲ ನೋಡಿದ್ರೆ ಹೆದರ್ತಾರೆ ಅಲ್ಲಿ ಬರ್ಲಿಕ್ಕೆ. ಅವನ್ನ ಸಹಜವಾಗಿ ನಾವು ಅವೆಲ್ಲಿ ಇರ್ತಾವ ಅಲ್ಲೇ ನಾವು ಅಲ್ಲೇ ಕೂರ್ತೀವಿ, ಅಲ್ಲೇ ಮಲಗ್ತೀವಿ. ಅವು ಯಾವ್ದು ತೊಂದರೆ ಕೊಡೋದಿಲ್ಲ, ಆರಾಮಾಗಿ ಎಲ್ಲ ಬಂದು ಹೊಟ್ಟೆಗೆ ಮಲಗ್ತವೆ. ಅಲ್ಲ, ನೀವು ಕಾಲಿಗೆ ಒಂದ್ ಚಪ್ಪಲನ್ನು ಹಾಕಲ್ಲ, ಒಂಚೂರು ನಿಮ್ ಕಾಲು ಪಾದಗಳನ್ನ ತೋರಿಸಿ, ಯಾಕಂದ್ರೆ ಗೊತ್ತಾಗ್ಬೇಕು ಜನಗಳಿಗೆ. ನೋಡಿ, ಒಂದ್ ಚಪ್ಪಲಿನೂ ಹಾಕಲ್ಲ ಅಂತ, ಎಲ್ಲಿಗೆ ಹೋಗೋದಿರ್ಲಿ ಚಪ್ಪಲಿ ಹಾಕೋದಿಲ್ಲ ನಾವು. ಕಾಡು ಯಾಕಿದು ಗುಡ್ಡದಲ್ಲೆಲ್ಲ ಮೇಯಿಸ್ಲಿಕ್ಕೆ ಹೋಗ್ತೇವೆ. ಅಲ್ಲ ನೋಡಿ, ಒಂದು ಹೇಳ್ಬೇಕಂದ್ರೆ ಅದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು. ಅದೇ ಹೇಳಿ, ಆರೋಗ್ಯದ ಸೀಕ್ರೆಟ್ ಬೇಕೀಗ. ಭೂಮಿಯ ಜೊತೆ ನಮ್ಮ ಏನು ಸ್ಪರ್ಶ ಆಗ್ಬೇಕು. ಇವತ್ತು ಬರೀ ಹೊರಗಡೆ ಹೋಗೋದಲ್ಲ, ಇವತ್ತು ಮನೆ ಒಳಗಡೆ ಹೋಗೋದಾದ್ರೂ ಕೂಡ ಚಪ್ಪಲಿ ಹಾಕೊಂಡು ಹೋಗೋಂತ ಪರಿಸ್ಥಿತಿಗಳು ನಾವು ನೋಡ್ತಾ ಇದೀವಿ. ಅಂದ್ರೆ ನಾವು ಪ್ರಕೃತಿ ಜೊತೆ ನಾವು ಹೇಗೆ ಹೊಂದ್ಕೊಳ್ತೀವಿ ಹಾಗೆ ನಮ್ ಜೊತೆನೆ ಪ್ರಕೃತಿ ಕೂಡ ಹೊಂದ್ಕೊಳ್ಳುತ್ತೆ. ಈಗ ನಾವು ನೀವ್ ಹೇಳ್ದಂಗೆ ಎಲ್ಲಾ ಕಡೆ ಚಪ್ಪಲಿ ಹಾಕೊಂಡು ನಾವು ಓಡಾಡ್ತಾ ಇದ್ರೆ ಸುಮ್ಮನೆ ಒಂದ್ ಹೆಜ್ಜೆನೂ ಕೂಡ ಅವ್ರಿಗೆ ನಡಿಲಿಕ್ಕೆ ಆಗಲ್ಲ. ನಾವ್ ಎಂತ ಕಲ್ಲು ಮುಳ್ಳು ಬೆಟ್ಟ ಇದ್ರು ನಾವು ಕಲ್ದ ಕಾಲ ನಡಿ ಬಂದೆವು. ಇದಕ್ಕೆ ಉದ್ದೇಶಗಳು 2-3 ಇದೆ. ಆದ್ರೆ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಈ ಗೋವು ಅನ್ನೋದನ್ನೇನ್ ನಾವು ಒಂದು ಪೂಜ್ಯ ಭಾವನೆಯನ್ನು ನೋಡ್ತೇವೆ. ನಾವು ಒಂದಷ್ಟು ಯಾವಾಗ್ಲೂ ಅನ್ನೋದಕ್ಕಿಂತ ಹೆಚ್ಚು ಸಮಯ ಈ ಭಗವತ್ ಚಿಂತನೆ ಇದ್ರಲ್ಲೆಲ್ಲ ಇರ್ತವೆ. ಅವಾಗ ನಮ್ಗೆ ಇದೇನೋ ಸರಿ ಅನ್ನಿಸ್ಲಿಲ್ಲ. ಎಷ್ಟು ವರ್ಷದಿಂದ ಬಿಟ್ಟಿದ್ರಿ? ಈಗ ಚಪ್ಪಲಿ ಬಿಟ್ಟು 4 ವರ್ಷ ಆಯ್ತು ಅಷ್ಟೇ. ಹಿಂದೆ ನಾನು ನಗರದಲ್ಲಿದ್ದಾಗೆಲ್ಲ ಬಳಸಿದ್ದೇನೆ. ಈಗ ಒಂದು 4 ವರ್ಷ ಆಯ್ತು. ಮತ್ತೆ ಆ ಚಪ್ಪಲಿಗಳು ನಾವೇನ್ ಹೇಳ್ತೇವೆ ಅದನ್ನ ಮಾಡ್ಲಿಕ್ಕೆ ಬಳಸಬಹುದಾದಂತಹ ಒಂದು ಏನು ವಸ್ತುಗಳಿದೆ ಅದು ನಿಷಿದ್ಧ ಮುಟ್ಟಲಿಕ್ಕೂ ಅಂತ ಅನ್ನಿಸ್ತು. ಸುಮಾರು ಈ ಪ್ರಾಣಿಯ ಕೊಬ್ಬು, ಪ್ರಾಣಿಯ ಚರ್ಮ ಇದನ್ನೆಲ್ಲವನ್ನು ಬಳಸ್ತಾರೆ. ಅದು ಹೇಗೆ ಅಂದ್ರೆ ಇವತ್ತು ಮೊದಲು ಸಹಜವಾಗಿ ಮೃತವಾದಂತಹ ಪ್ರಾಣಿಗಳಿಂದ ತೆಗೆದು ಅದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ಹತ್ಯೆ ಮಾಡುವಂತದನ್ನ ನಾವು ನೋಡ್ತಾ ಇದ್ದೇವೆ. ಅದು ದೋಷ ಪೂರಕ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನ ಬಳಸೋದು ನಿಷಿದ್ಧ ಅಂತ ಅನ್ಸಿ ಬಳಸೋದು ಬೇಕು. ಓಕೆ. ಈಗ ನಾವು ಇದೀವಲ್ಲ, ಈ ಪ್ಲೇಸ್ ಯಾವ್ದಿದು, ಯಾವ ಜಿಲ್ಲೆಗೆ ಸಂಬಂಧಿಸಿರೋದು, ಎಲ್ಲಿ ಬರುತ್ತೆ ಇದು ಎಕ್ಸಾಕ್ಟ್? ಇದು ಮೂಲತಃ ತುಮಕೂರು ಜಿಲ್ಲೆ ಗಡಿ ಭಾಗ ಇದು. ಇಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ಚಿತ್ರದುರ್ಗ ಪ್ರಾರಂಭ ಆಗುತ್ತೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರ್ ಹೋಬಳಿ ಅಂತೇಳಿ. ಮೂಲ ಎಳನಾಡು ಹಂಚೆ. ಇದು ಭಟ್ರಲ್ಲಿ ಗ್ರಾಮಕ್ಕೆ ಸೇರುತ್ತೆ.
ಇದು ಸೋಮಯ್ಯನ ಕಟ್ಟೆ ಅಂತ ಹೇಳಿ ಏರಿಯಾ ಎದುರುಗಡೆ ಕಾಣ್ತಾ ಇರೋದು ಸೋಮಯ್ಯನ ಕಟ್ಟೆ. ಓಕೆ, ಏನದು ಸೋಮಯ್ಯನ ಕಟ್ಟೆ ಕತೆ ಏನು? ಅಲ್ಲ, ಅಲ್ಲಿ ನಮ್ಮ ವಂಶದ ಪೂರ್ವಿಕರವರು ಓಕೆ, ಸೋಮಯ್ಯ ದ್ಯಾಮವ್ವ ಅಂತ ಎಲ್ಲಿರೋದು? ಅವರು ಬಂದು ಈ ಊರಿನ ಅಲ್ಲಿ ಒಂದ್ ಎರಡು ಕಲ್ಲು ಕಾಣಿಸ್ತಿದೆಯಲ್ಲ ಅದಾ? ಹೌದು ಹೌದು ಹೌದು. ಅದ್ ಜೂಮ್ ಆದ್ರೆ ತೋರಿಸ್ಬಿಡಿ. ಈ ಕಡೆ ಬನ್ನಿ. ಸೋಮಯ್ಯ ದ್ಯಾಮವ್ವ ಅಂತ ಹೇಳಿ ಅವರು ಬಂದು ಈ ಊರನ್ನ ಕಟ್ಟಿದ್ದು. ಈ ಊರನ್ನ ಕಟ್ಟಿ ಅವರು ಈ ಊರಿಗೆ ನೀರು ಬೇಕು ಅಂತ ಹೇಳಿ ಒಂದು ಕೆರೆ ನಿರ್ಮಾಣ ಮಾಡ್ತಾರೆ. ಅಲ್ಲಿರೋ ಕೆರೆ ಅದು? ಹೌದು, ಕೆರೆ ನಿರ್ಮಾಣ ಮಾಡ್ತಾರೆ. ಮತ್ತೆ ಆ ಮಳೆ ಬಂದು ಅದು ಕೆರೆ ಹೊಡೆದೋಗಂತ ಪರಿಸ್ಥಿತಿ ಬಂದಾಗ ಕೈಯಲ್ಲಿ ಮಾರುಗೈಯನ್ನ ಹಾಕಿ ಅವರು ತಡೆದು ನಿಲ್ಸಿದ್ರು ಅಂತ ಹೇಳಿ ಹಿರಿಯರು ಹೇಳ್ತಾರೆ. ನಮ್ಮ ವಂಶದ ಪೂರ್ವಿಕರಾದ್ದರಿಂದ ಅವ್ರನ್ನ ನಾವು ಹಬ್ಬ ಹುಣ್ಣಿಮೆಗಳಲ್ಲಿ ಪೂಜೆ ಮಾಡೋದುಂಟು. ಮತ್ತೆ ಈ ಭಾಗದಲ್ಲಿ ಯಾವುದೇ ಹಸುಗಳು ಹಾಲು ಕೊಡದೇ ಇರುವಂತ ಸಮಸ್ಯೆ ಇರ್ಬೋದು, ಕರುಗೆ ಕುಡಿಸದೇ ಇರುವಂತದ್ದು ಇರ್ಬೋದು, ಏನೇ ಸಮಸ್ಯೆ ಬಂದ್ರೆ ಅದು ಆ ದೇವರಿಗೆ ಹರಕೆ ಹೊತ್ಕೊಂಡು ಅಲ್ಲಿ ಬಂದು ಬೆಣ್ಣೆ ಸವರಿಕೊಂಡು ಹೋಗುವಂತ ಒಂದು ಸಂಪ್ರದಾಯ ಇದೆ. ಬೆಣ್ಣೆ ಸವರಿಕೊಂಡು ಹೋಗೋದ್ರಿಂದ ಆ ಹಸುವಿನ ಕಾಯಿಲೆಗಳಿರ್ಬೋದು, ಈ ತರ ಕರುಗೆ ಹಾಲು ಕುಡಿಸದೇ ಇರೋದು, ಈ ತರ ಸಮಸ್ಯೆಗಳು ನಿವಾರಣೆ ಆಗ್ತದೆ.